ನಾನು ಲಿಂಗವನ್ನು ಸ್ಥಾಪಿಸುವುದಿಲ್ಲ, ದೇವಾಲಯವನ್ನು ಕಟ್ಟಿಸುವುದಿಲ್ಲ, ಇಂಥ ದೊಡ್ಡ ಕೆಲಸ ನನ್ನಿಂದ ಆಗಲ್ಲ ಅಂತಂದ್ರು ಕೂಡ ತಾವು ಹೇಳಿ ನನ್ನ ಕಡೆಯಿಂದ ಲಿಂಗವನ್ನು ಸ್ಥಾಪಿಸಿ ದೇವಾಲಯವನ್ನು ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟು ಮತ್ತೆ ಈ ಪೂಜೆಗೆ ನೀನೇ ಅಡೆತಡೆ ಮಾಡುತ್ತೀಯ ಅಂತಂದ ಬಳಿಕ ಇದ್ದ ಸಾರ್ಥಕ ಇಲ್ಲ, ಇನ್ನ ಲಿಂಗ ಪೂಜೆ ಮಾಡಬಾರದು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಆಯ್ತು. ಜಡ್ಡ ಒಂದು ಹಾಗೆ ಆಗಿತ್ತು. ಇನ್ನ ಈ ಊರಿನಲ್ಲಿ ನಾನು ಇರಬಾರದು, ನಾನು ಶ್ರೀಶೈಲಕ್ಕೆ ಹೋಗಬೇಕು. ಇವತ್ತಿನ ದಿವಸ ರಾತ್ರಿ 12 ಗಂಟೆಗೆ ಯಾರನ್ನು ಹೇಳಲಾರದೆ, ಯಾರಿಗೆ ಕೇಳಲಾರದೆ, ಮಕ್ಕಳನ್ನು ಮಾತಾಡಿಸಲಾರದೆ, ಹೆಣ್ಣರ ಮಕ್ಕಳನ್ನು ಎಲ್ಲಾನು ಬಿಟ್ಟು 12 ಗಂಟೆಗೆ ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲದಲ್ಲಿ ಶಿವಲಿಂಗ ದರ್ಶನ ಮಾಡಿಕೊಂಡು ಅದೇ ಸ್ಥಾನದಲ್ಲಿ ಮುಕ್ತಿಯನ್ನು ಪಡೆಯಬೇಕೆಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೇನೆ. ಸ್ವೀಕಾರ ಮಾಡಿ ದುಃಖದಿಂದ ಅಳುತ್ತಾ, ಇನ್ನ ಈ ಭವಸಾಗರು ಸಾಕು, ನಾನು ಈ ಲೋಕದಲ್ಲೇ ಇರುವುದೇ ಬೇಡ, ನಿನ್ನ ಸನ್ನಿಧಿಯಲ್ಲಿ ಸತ್ತು ಮುಕ್ತಿಯನ್ನು ಪಡೆಯುವೇನೆಂದು ಶಿವನನ್ನು ಬೇಡಿಕೊಂಡು ನಾನು ಪ್ರಮಾಣ ವಚನ ಮಾಡಿ ನಾನು ಅಳುತ್ತಾ ಮಕ್ಕಳ ಮಗ್ಗಲಿನಲ್ಲಿ ನಿದ್ದೆಯನ್ನು ಮಾಡುತ್ತಿರುವಾಗ 12 ಗಂಟೆಗೆ ಮತ್ತೆ ಶ್ರೀಶೈಲಕ್ಕೆ ಹೋಗಿಬಿಟ್ಟೆ. ಶ್ರೀಶೈಲದಲ್ಲಿ ಶಿವನು ಸಾಕ್ಷಾತ್ ಮಲ್ಲಿಕಾರ್ಜುನನು ಪ್ರತ್ಯಕ್ಷ ಪ್ರಸನ್ನಾಗದ. ಅವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರನ್ನು ಕೇಳಿದೆ, ದೇವಾ, ಇನ್ನ ಈ ಪ್ರಪಂಚವು ಸಾಕು, ನಾನು ಎಲ್ಲಾನು ತ್ಯಾಗ ಮಾಡಿದ್ದೇನೆ, ಹೆಂಡರ ಮಕ್ಕಳನ್ನು ಬಿಟ್ಟು ಮನೆ ಬಿಟ್ಟು ನಿನ್ನ ಸನ್ನಿಧಿಯಲ್ಲಿ ಬಂದಿರುತ್ತೇನೆ. ಆದರೆ ನನಗೆ ತಿರುಗಿ ಹೋಗುವ ಆಶೆ ಇಲ್ಲ, ನಾನು ನಿನ್ನ ಜಾಗದಲ್ಲಿ ಐಕ್ಯವಾಗಬೇಕು, ನಿನ್ನ ಸ್ಥಾನದಲ್ಲೇ ಮುಕ್ತಿ ಕೊಡು ಅಂತ ಹೇಳಿ ಶಿವನನ್ನು ಪಾದ ಹಿಡಿದು ಬೇಡಿಕೊಂಡಾಗ ಆವಾಗ ಪರಮಾತ್ಮ ಹೇಳುತ್ತಾನೆ, ಮಗು, ನೀನು ನಿನ್ನ ತೋಟದಲ್ಲಿ ಲಿಂಗ ಸ್ಥಾಪನ ಮಾಡಿ ಶ್ರೀಶೈಲಕ್ಕೆ ಬಂದಿರುವೆ, ಆದರೆ ಮಾತ್ರ ಶ್ರೀಶೈಲದಲ್ಲಿ ನಿನಗೆ ಮುಕ್ತಿಯು ಕೊಡುವುದಿಲ್ಲ. ನೀ ಲಿಂಗವನ್ನು ಸ್ಥಾಪಿಸಿದ ಜಾಗದಲ್ಲಿ ನೀನು ದೇವಾಲಯ ಕಟ್ಟು, ಅದೇ ದೇವಾಲಯದಲ್ಲಿ ನಾನು ಇರುತ್ತೇನೆ, ಬಂದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನಾನು ಪೂರ್ಣ ಮಾಡುತ್ತೇನೆ, ಇಲ್ಲಿ ನಿನಗೆ ಮುಕ್ತಿ ಕೊಡುವುದಿಲ್ಲ, ತಿರುಗಿ ನೀನು ಊರಿಗೆ ಹೋಗಿ ಮಂದಿರ ಕಟ್ಟಿಸು, ಅದೇ ಮಂದಿರದಲ್ಲಿ ನಾನು ಸದಾ ನಿರುತ್ತೇನೆ ಅಂತ ಪರಮಾತ್ಮ ಹೇಳುತ್ತಾನೆ. ಅವಾಗ ನಾನು ಹೇಳಿದ್ದೆ, ಅಪ್ಪ, ನೀ ಬರೇ ಬಾಯಿ ಮಾತಿದೆ ಹೇಳಿದರೆ ಅಲ್ಲ, ನೀನು ನನ್ನ ಸಂಗಡ ಬರಬೇಕು ಅಂತ ನಾನು ಕೇಳಿದಾಗ ಅವಾಗ ಪರಮಾತ್ಮ ಹೇಳುತ್ತಾನೆ, ನೀನು ಹೋಗಿ ಮುಟ್ಟೂರದೊಳಗೆ ನಾನು ಅದೇ ಸ್ಥಾನದಲ್ಲಿ ಇರುತ್ತೇನೆ, ನಾನು ಬಂದ ನಂತರ ಎಲ್ಲಾ ಭಕ್ತರನ್ನು ಬೇಡಿದ ಇಷ್ಟಾರ್ಥಗಳನ್ನು ನಾನು ಪೂರ್ಣ ಮಾಡುತ್ತೇನೆ ಅಂತ ಹೇಳಿ ಕಳಿಸಿದಾಗ ನಾನು ಊರಿಗೆ ಬಂದು ಬಿಟ್ಟೆ. ಅಲ್ಲಿಂದ ಎಚ್ಚರವಾಯಿತು, ನಾನು ಇನ್ನು ಮುಂದೆ ದೇವರು ಹೇಳಿದ್ದ ವಿರೋಧ ಮಾಡಬಾರದು ಅಂತೇಳಿ ಶ್ರೀಶೈಲಕ್ಕೆ ಹೋಗುವುದು ಬಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಮನೆಗೆ ಬಂದೆವು. ಹೀಗೆ ಕೆಲವು ದಿವಸ ಪೂಜೆ ಮಾಡುವುದರಿಂದ ಕೆಲವು ಕಡೆ ಭಕ್ತಾದಿಗಳು, ಒಬ್ಬ ಭಕ್ತ ಮಂದೇವಾದದಲ್ಲಿ ಇರತಕ್ಕಂಥ ಒಬ್ಬ ಭಕ್ತ ಯಾರು ಅಂತಂದ್ರ ಭೋಜರಾಜ, ಆ ಭಕ್ತ ಬಂದು ಹೇಳುತ್ತಾನೆ, ನಾನು ಬಟ್ಟೆಯನ್ನು ಹೊಲಿಯುತ್ತ ಕೂತಾಗ, ನೀನು ಹೊಸ ದೇವಾಲಯ ಕಟ್ಟಿಸಿದಿ ಮತ್ತು ಲಿಂಗ ಸ್ಥಾಪನವನ್ನು ಮಾಡಿದಿ, ನನ್ನ ಹೆಂಡತಿ ಸೀತಾಬಾಯಿಯವರಿಗೆ ಆರಾಮಿಲ್ಲ, ಎಲ್ಲ ದವಾಖಾನೆ ಮುಗಿದಿದೆ, ದೇವರು ಹೇಳುವುದು ಕೇಳುವುದು ಎಲ್ಲ ಮುಕ್ತಾಯವಾಗಿದೆ, ಆದ್ರೆ ಮಾತ್ರ ಆಕೆ ಆರಾಮ್ ಆಗುವುದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಡಾಕ್ಟರ್ಗಳು. ಅದಕ್ಕೆ ತಮ್ಮ ಬಳಿ ನಾವು ಬಂದಿದ್ದೇವೆ, ಹೊಸದಾಗಿ ದೇವಾಲಯ ಸ್ಥಾಪನೆ ಮಾಡಿದ್ದಕ್ಕೆ ತಮ್ಮ ಪ್ರಸಾದ ಕೊಟ್ಟರೆ ನಮ್ಮ ಹೆಂಡತಿಗೆ ಆರಾಮ್ ಆಗಬಹುದು ಅಂಥೇಳಿ ನಾನು ಬಂದಿದ್ದೇನೆ, ನೀವು ನಮಗೆ ಪ್ರಸಾದ ಕೊಟ್ಟರೆ ಸಾಕು, ನಿಮ್ಮ ಆಶೀರ್ವಾದ ಮಾಡಿದರೆ ಸಾಕು, ನಮಗೆ ಪ್ರಸಾದ ಕೊಡು ಅಂತ ಹೇಳಿದರು. ಆವಾಗ ನಾನಂದೆ, ಅಲ್ಲಪ್ಪ, ನಾನು ದೇವಾಲಯ ಕಟ್ಟಿನ ಖರೆ, ಆದ್ರೆ ಬಂದವರಿಗೆ ಪ್ರಸಾದ ಯಾರಿಗೂ ಕೊಟ್ಟಿಲ್ಲ, ಆರಾಮನೂ ಮಾಡಿಲ್ಲ,
ಆದ್ರೆ ನಾನು ಹೇಗೆ ಕುಡಿಬೇಕು? ಇದು ಸತ್ತು ಪರೀಕ್ಷೆ ಮಾಡದಂತೆ ಆಗುತ್ತದೆ. ನನ್ನ ಹತ್ತಿರ ಬರಬೇಡ ಮತ್ತು ಬೇರೆಯವರ ಹತ್ತಿರ ಹೋಗಿ ನೀನು ಕೇಳು, ಅಲ್ಲಿ ಪ್ರಸಾದ ತಗೋ. ಮಾತ್ರ ನಾನು ನಿನಗೆ ಪ್ರಸಾದ ಕೊಡುವುದಿಲ್ಲ. ನಾನು ಪ್ರಸಾದ ಕೊಟ್ಟರೆ ಅಕಸ್ಮಾತ್ ಆರಾಮ ಆಗಲಿಲ್ಲ ಅಂತಂದ್ರೆ ನನಗೇನಾಗ್ತದ? ನೀವೇನಂತೀರಿ? ಸುಳ್ಳ ಪೂಜಾರಿ, ಸುಳ್ಳ ಭಕ್ತ ಅಂತ ಬೇಯಲಿಕ್ಕೆ ಚಾಲು ಮಾಡ್ತೀವಿ. ಅದಕ್ಕೆ ನಾನು ನಿನಗೆ ಪ್ರಸಾದ ಕೊಡುವುದಿಲ್ಲ ಅಂತ ನಾನು ಕಂಡೀಷನ್ ಮಾಡಿದಾಗ ಆಗ ಅವರು ಹೇಳುತ್ತಾರೆ, ಇಲ್ಲಪ್ಪ ನಾನು ಯಾರ ಮುಂದೆ ಹೇಳಂಗಿಲ್ಲ. ಏನೇ ಆದರೂ ಯಾರಿಗೂ ಹೇಳಂಗಿಲ್ಲ. ಸತ್ತರೂ ಸಾಯಲಕ್ಕ, ಆದರೆ ಪ್ರಸಾದ ಕೊಡು. ನಾನು ನೀ ಕೊಟ್ಟ ಪ್ರಸಾದ ಒಯ್ದು ಹಚ್ಚುತ್ತೇನೆ. ಸತ್ತರೂ ಸಾಯಲಕ್ಕ ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ನಾನು ಶಿವನ ಧ್ಯಾನ ಮಾಡಿ ಮಹಾಮಂತ್ರ ಪಠನ ಮಾಡಿ ಈ ವಿಭೂತಿಯನ್ನು ಕೊಟ್ಟು ಕಳಿಸಿದ್ದೆ. ಅವರು ಆ ವಿಭೂತಿ ತಗೊಂಡು ಹೋಗಿ ಶಿವನ ಪ್ರಸಾದ ಹಣೆಗೆ ಹಚ್ಚಿದಾಗ 3 ದಿನದಲ್ಲಿ ಆರಾಮವಾಗಿ ತಿರುಗಾಡಲಿಕ್ಕೆ ಹತ್ತಿದರು. ಇದರಿಂದ ಅವರಿಗೆ ಬಹಳ ಸಂತೋಷವಾಯಿತು. ಸಂತೆಕಲ್ಲೂರು ಗುರು ಬಸವ ಸ್ವಾಮೀಜಿಗಳು ತಮಗೆ ದೀಕ್ಷೆಯನ್ನು ಕೊಟ್ಟರು. ಅವರ ಮತ್ತು ನಿಮ್ಮ ಒಂದು ಸ್ನೇಹದ ಒಂದು ಸಂಬಂಧವನ್ನ ಹೇಗಾಯಿತು ಅಂತ ನಮಗೆ ತಿಳಿಸ್ಕೊಡ್ಬೋದಾ? ನಮ್ಮ ಹಿರೇಮಠದ ಪೂಜ್ಯ ಗುರುಗಳಾದ ಗುರು ಬಸವ ಸ್ವಾಮೀಜಿಯವರು 1985ರಲ್ಲಿ ಅವರ ಮಠಕ್ಕೆ ನಾವು ಹೋದಾಗ ಅವರಿಗೆ ಪರಿಚಯ ಆಗಿ ಅವರೇ ಬಂದು ಲಿಂಗವನ್ನು ಸ್ಥಾಪಿಸಿ ನಮಗೆ ದೀಕ್ಷೆಯನ್ನು ಕೊಟ್ಟು ಅನುಗ್ರಹನ ಮಾಡಿದರು. ಮಾಡಿದ ನಂತರ ಅವರು ಒಂದು ವಾಕ್ಯ ಹೇಳಿದರು, ಮಗು ನೀನು ಸರಿಯಾಗಿ ಚಂದ ಪೂಜೆ ಮಾಡು. ನೀನು ಯಾವ ಪೂಜೆ ಮಾಡುತ್ತೀಯೋ ಆ ಪೂಜೆಯಲ್ಲಿ ನಾನಿದ್ದೇನೆ. ನೀನು ಅಂದಿದ್ದ ವಾಕ್ಯವು ಸಿದ್ಧಿ ಆಗುತ್ತದೆ ಅಂತ ಹೇಳಿ ತಲೆಯ ಮೇಲೆ ಹಸ್ತ ಇಟ್ಟರು. ಮತ್ತು ರುದ್ರಗೂ ಕೂಡ ಮಾಡಿದರು, ನಿಂದೆಲ್ಲ ಯಶಸ್ವಿ ಆಗುತ್ತದೆ ಅಂತ ಹೇಳಿ ನಮಗೆ ಹಾರೈಸಿ ಆಶೀರ್ವಾದ ಮಾಡಿ ಗುರು ದೀಕ್ಷೆ ಕೊಟ್ಟು ಲಿಂಗಧಾರಣ ಮಾಡಿ ತಮ್ಮ ಮಠಕ್ಕೆ ಪ್ರಯಾಣವನ್ನು ಮಾಡಿದರು. ಇದರಿಂದ ಗುರುಗಳ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಸಿದ್ಧಾಂತ ಆಗಲಿಕ್ಕೆ ನಡ್ಕೊಂಡು ಬರ್ತಾ ಇದೆ. ಕೇಳಿದ್ರಲ್ಲ ಸ್ನೇಹಿತರೆ, ಪರಮ ಪೂಜ್ಯ ಸಂತ ಗುರುಗಳ ಒಂದು ಜೀವನ ಚರಿತ್ರೆಯನ್ನ. ಗುರುಗಳೇ, ಭೂಮಿ ಹುಟ್ಟಾಗಿನಿಂದ ಮನುಷ್ಯ ಜೀವನ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಈ ಜೀವನ ಮಾಡೋದು ಯಾಕೆ ಅಂತ ಸುಮಾರು ಜನಗಳಿಗೆ ಒಂದು ಕ್ವಶನ್ಸ್ ಇರುತ್ತೆ. ಜೀವನದಲ್ಲಿ ಏನ್ ಮಾಡ್ಬೇಕು, ಜೀವನ ಯಾಕೆ ಮಾಡ್ತಾ ಇದೀವಿ ಅಂತ ಇರುತ್ತೆ ಗುರುಗಳು. ಅದಕ್ಕೆ ನೀವು ಹೇಳೋದಾದ್ರೆ ಏನು ಅಂತ? ಬರುವಾಗಲೇ ಬತ್ತಲೆ, ಹೋಗುವಾಗಲೇ ಬತ್ತಲೆ, ಹೋಗುವ ಬರುವ ನಡಬರಕ ಕತ್ತಲೆ, ಭಕ್ತಿಯ ಬಂದು ಜ್ಯೋತಿಯ ಬೆಳಕು ಅಂತ ಗುರುಗಳು ಆಧ್ಯಾತ್ಮಿಕಗಳು ಸಾರ್ತಾ ಹೇಳುತ್ತೇವೆ. ಇದರ ಬಗ್ಗೆ ಹೋಗುವಾಗಲೇ ಬತ್ತಲೆ, ಬರುವಾಗಲೇ ಬತ್ತಲೆ ಅಂತಂದ್ರ ಪ್ರಪಂಚವೇ ಎಲ್ಲ ಸುಳ್ಳು. ಸತಿ ಸೂತರು ಮೊದಲೇ ಸುಳ್ಳು. ನಾವು ಹುಟ್ಟಿದ್ದು ಎಲ್ಲಿ? ನಾವು ಬೆಳೆದಿದ್ದು ಎಲ್ಲಿ? ನಾವು ಬಂದಿದ್ದು ಎಲ್ಲಿ? ನಾವು ಮೊಟ್ಟ ಮೊದಲು ಹುಟ್ಟಿದಾಗ ಎಲ್ಲಿ ಇದ್ದೆವು ಅಂದ್ರೆ ಸತಲೋಕದಲ್ಲಿ. ಆ ಸತಲೋಕದಲ್ಲಿ ಇದ್ದಾಗ ಪರಮಾತ್ಮ ನಮ್ಮನ್ನು ಆಶೀರ್ವಾದ ಮಾಡಿ, ನೀವು ಭೂಲೋಕಕ್ಕೆ ಹೋಗಬೇಕು. 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗಿ ನೀವು ಮಾನವ ಜನ್ಮದಲ್ಲಿ ಹುಟ್ಟಿದಾಗ, ನೀವು ಮುಂದೆ ಧರ್ಮದಿಂದ ನಡೆದಾಗ, ಗುರು ಭಕ್ತನಾದರೆ ನಿಮಗೆ ಮುಕ್ತಿ ಸಿಗುತ್ತದೆ ಅಂತ ಹೇಳಿ ಆ ಸತಲೋಕದಿಂದ ಭೂಲೋಕಕ್ಕೆ ಕಳಿಸಿದ್ದಾನೆ. ಭೂಲೋಕಕ್ಕೆ ಕಳಿಸಿದಾಗ ನಾವು 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ಹುಟ್ಟಿ 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 ನಾವು ಬಂದಿರುತ್ತೇವೆ. ಹುಟ್ಟಿ ಬಂದ ನಂತರ ನಾವು ಕೊನೆಯ ಜನ್ಮ ಮಾನವ ಜನ್ಮದಲ್ಲಿ ಹುಟ್ಟಿರುತ್ತೇವೆ. ಮಾನವ ಜನ್ಮದಲ್ಲಿ ಹುಟ್ಟಿವಿ ಅಂತಂದ ಬಳಿಕ ಮನುಷ್ಯ ಹ್ಯಾಂಗಿರಬೇಕು, ಹ್ಯಾಂಗಿದ್ದರೆ ಸದ್ಗತಿ ಸಿಗ್ತ ಅನಂತ ಪೂಜ್ಯ ಗುರುಗಳು ಹೇಳುತ್ತಾರೆ. ಮನುಷ್ಯ ಸತ್ಯವನ್ನು ನಡೆಯಬೇಕು, ಸತ್ಯದ ಮೇಲೆ ಹೋಗಬೇಕು. ಪರದ್ರವ್ಯ, ಪರಚಿಂತನೆ, ಪರ ಆಸ್ತಿ,
ಪರಲಾಂಛನ ಪರಸ್ತ್ರೀ ಭೋಗ ಮಾಡಲಾರದೆ ಎಲ್ಲರೂ ಬಾಳಿ ಶಿವಭಕ್ತನಾಗಿ ಇದ್ದರೆ ಮುಂದೆ ಮುಕ್ತಿಯನ್ನು ಹೊಂದುತ್ತಾರೆ. ಅದು ಹೇಗೆ ಮುಕ್ತಿಯಾಗುತ್ತದೆ ಅಂತಂದರೆ, ನಾವು ಗುರುವಿನ ಗುಲಾಮನಾಗಬೇಕು. ಗುರುವಿನ ಗುಲಾಮ ಆದರ ಗುರು ಸೇವೆ ಮಾಡುತ್ತಾ ಶಿವನ ಧ್ಯಾನ ಮಾಡಿ ಭಕ್ತಿಯಿಂದ ನಡೆದರೆ ಶಿವನಲ್ಲಿ ನಾವು ಮುಕ್ತರಾಗಿ ಕೈಲಾಸದಲ್ಲಿ ವಾಸ ಮಾಡುತ್ತೇವೆ. ಇಲ್ಲವಾದರೆ ನಾವು ಎಲ್ಲರೂ ದಾರಿ ಬಿಟ್ಟು ಕೆಟ್ಟ ದಾರಿ ಮೇಲೆ ನಡೆದರೆ ನರಕ ಕೊಂಡ ಸಿಗುವುದು ಮಾತ್ರ ಇದು ಸಿದ್ಧಾಂತ. ಮಾನವ ಲೋಕ ದೇವಲೋಕದಲ್ಲಿ ಭೇದವಿಲ್ಲ. ಮಾನವನ ಲೋಕವನ್ನು ಮಹಾದೇವನ ಲೋಕಕ್ಕೆ ಸಮವೆಂದು ಸಾರಿದ್ದಾರೆ. ಮರ್ತರ ಲೋಕವನ್ನು ಅಮೃತರ ಲೋಕವೆಂದು ಹೇಳಿದ್ದಾರೆ. ನರಲೋಕ ಹರಲೋಕ ಮನುಷ್ಯರ ಕಲ್ಪನೆಯಲ್ಲಿವೆ. ಶಿವನು ಮಾದರ ಚೆನ್ನಯ್ಯನ ಮನೆಯಲ್ಲುಂಡು ಬಾಣಾಸೂರನ ಬಾಗೀಲ ಕಾಯ್ದ. ನಂಬಿಗೆಯ ಕುಂಟಲಿಗನಾಗಿ ಶಿವನು ಮಾನವ ಲೋಕವಾಸಿಯಾಗಿದ್ದಾನೆ. ಶಿವನಿಗೆ ವಸ್ತ್ರ ನೀಡಿದ ದಾಸ, ಮಗನಿತ್ತ ಸಿರಿಯಾಳ, ವಧುವನ್ನರ್ಪಿಸಿದ ಬಲ್ಲಾಳ, ಹಾಲುಣಿಸಿದ ಕೊಡುಗೂಸು, ಕಣ್ಣನಿತ್ತ ಕಣ್ಣಪ್ಪರಂತ ಅನೇಕ ಶಿವಶರಣರಿಂದ ಕೂಡಿದ ಈ ಮಾನವ ಲೋಕವೇ ದೇವಲೋಕ ಎಂದಿದ್ದಾರೆ. ನೆಲವಂದೇ ಹೊರಗೇರಿ ಶಿವಾಲಯಕ್ಕೆ, ಜಲವಂದೇ ಶೌಚ ಮಜ್ಜನಕ್ಕೆ, ಕುಲವಂದೇ ತನ್ನ ತಾನರಿದವಂಗೆ, ಫಲವಂದೇ ಸರ್ವ ದರ್ಶನ ಮುಕ್ತಿಗೆ, ನೀಲವಂದೇ ಕೂಡಲ ಸಂಗಮ ದೇವ ನಿಮ್ಮನರಿದವಂಗೆ. ಮೇಲು ಕೀಳು, ಊಚ ನೀಚ, ಸ್ವಜಾತಿ ವಿಜಾತಿಗಳ ವಿಚಾರವಾಗಿ ಅನೇಕ ಶರಣರು ತಮ್ಮ ವಿಚಾರವನ್ನೇ ಮಾರ್ಮಿಕವಾಗಿ ವ್ಯಕ್ತಪಡಿಸಿದ್ದಾರೆ. ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ ಪ್ರಮುಖರಾದವರು ಭಕ್ತರಾರು, ಭಯುಗಳಾರು, ಕುಲಜರಾರು. ಶಿವಶರಣರಿಗೆ ಜಾತಿಯೇ ಇರುವುದಿಲ್ಲ, ಎಲ್ಲ ಜೀವಾತ್ಮರುಗಳಲ್ಲಿ ಲೇಸನ್ನೇ ಬಯಸುವನೇ ನಿಜವಾದ ಕುಲವಂತನೆಂದಿದ್ದಾರೆ ಚನ್ನ ಬಸವಣ್ಣನವರು. ಆಚಾರ ಪರಮೋ ಧರ್ಮ, ಆಚಾರ ಪರಮಂ ನಮಃ, ಆಚಾರ ಪರಮಾ ವಿದ್ಯಾ, ಆಚಾರ ಪರಮಾಗತಿ. ಜ್ಞಾನಮಾಚಾರಹೀನೇಕ್ಷಂ ಸರ್ವದೈವ ಸಮನಿತ್ವಂ, ದುಷ್ಟ ಚಾಂಡಾಲ ಭಾಂಡಸು ಯಥಾ ಭಾಗೀರಥಿ ಜಲ ಎಂಬ ಆಚಾರ ಗ್ರಂಥ ಪ್ರಮಾಣವಾನುಸಾರವಾಗಿ ಆಚಾರವೇ ಮಿಗಿಲಾದ ಧರ್ಮವು, ಆಚಾರವೇ ಶ್ರೇಷ್ಠವಾದ ವಿದ್ಯೆಯು, ಆಚಾರವೇ ಸರ್ವೋತ್ತಮವಾದ ಸದ್ಗತಿಯ ದಾಯಕವು. ಪವಿತ್ರವಾದ ಜಲ ಚಾಂಡಾಲರ ಪಾತ್ರೆಯಲ್ಲಿದ್ದರೂ ಸಹ ಅದು ಹೇಗೆ ಅಪವಿತ್ರವೆನಿಸುವುದೋ ಅದರಂತೆ ಆಚಾರಹೀನರಲ್ಲಿದ್ದ ಜ್ಞಾನವೂ ಸಹ ಅಪವಿತ್ರ ಜ್ಞಾನವೆನಿಸುವುದು. ಶ್ರೀ ಬಸವಣ್ಣನವರು ಸಹ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂದು ಆಚಾರಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ಕೊಟ್ಟು ವಚನವನ್ನು ನುಡಿದಿದ್ದಾರೆ. ಮಾನವರಲ್ಲಿ ಆಚಾರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತದೆ. ಮಾನವನು ಸದಾಚಾರದಿಂದ ದೇವತ್ವಂ ಋಷಿತ್ವಂ ಚೌರಾನನೆ ಉತಗತಾಕಯೋನಿತಂ ಮನುಷ್ಯ ತದ್ದಿತಕ್ಕೆ ಎಂಬ ಶಿವರಸ್ಯ ಗ್ರಂಥಾನುಸಾರವಾಗಿ ಮಾನವನು ಸದಾಚಾರದಿಂದ ದೇವತ್ವವನ್ನು ಋಷಿತ್ವವನ್ನು ಪಡೆಯುತ್ತಾನೆಂದು ಶಿವನು ಪಾರ್ವತಿ ದೇವಿಗೆ ಹೇಳಿರುವನಲ್ಲದೆ ಮನುಷ್ಯ ಪ್ರಾಣಿಯ ಉದ್ಧಾರಕ್ಕೆ ಆಚಾರವೇ ಸರ್ವೋತ್ಕೃಷ್ಟ ಸಾಧನವಾಗಿದೆ. ಆಚಾರ ಉದಾಸೀನತೆಯನ್ನು ತಾಳದೆ ಸಾಧ್ಯವಾದಷ್ಟು ಆಚಾರಶೀಲರಾದರೆ ಆರೋಗ್ಯವು ಐಶ್ಯವು ವೃದ್ಧಿಯಾಗುವುದು. ಹಿಂದಿನ ಮಹಾ ತಪಸ್ಸುಗಳು ಸಹ ಸದಾಚಾರವಂತರಾಗಿ ಜ್ಞಾನವಂತರಾದ ವಿನಃ ಅನ್ನತಾಚಾರಹೀನರಾಗಿ ಬದುಕಿ ಬಾಳಲಿಲ್ಲ. ಅವರ ಆಚಾರಯುಕ್ತವಾದ ಅಂದಿನ ಜ್ಞಾನ ಭಂಡಾರವೇ ಇಂದಿನ ಸಕಲ ವಿಷಯಗಳ ಸಾಹಿತ್ಯವಾಗಿದೆ. ಸದಾಚಾರದಿಂದಲೇ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥಗಳು ಸಾಧಿಸುತ್ತವೆ. ಆಚಾರಹೀನ ಪಶುಭಿ ಸಮಾನ ಎಂಬಂತೆ ಆಚಾರ ಹಿತವಾದರೆ ಪಶು ಸಮಾನ ಎಂದು ಹೇಳಲಾಗುವುದು. ಮಾನವ ಜನ್ಮ
ಹುಟ್ಟಿ ಬರುವುದು ದುರ್ಲಭ ಎಂದು ಅನೇಕ ಮಹಾತ್ಮರು ಹೇಳುತ್ತಾರೆ. ಹ್ಮ್. ಇರುವಿ 84 ಲಕ್ಷ ಜೀವರಾಶಿಗಳ ಸಮೂಹದಲ್ಲಿ ಮಾನವನ ಜನ್ಮವೇ ಶ್ರೇಷ್ಠ ಎಂದು ಹೇಳಲಾಗುವುದು. ಇಂಥ ಯಾವ ಶ್ರೇಷ್ಠವಾದ ಜ್ಞಾನ ಶಕ್ತಿಯಿಂದ ವಿಚಾರಿಸಿ ಮಾನವನ ಜೀವನವು ಸಾರ್ಥಕವಾಗುವಂತೆ ನೋಡಿಕೊಳ್ಳಬೇಕಾಗುವುದು. ಇದಕ್ಕೆ ಆಚಾರವೇ ತಳಹದಿಯಾಗಿದೆ. ಜಗತ್ತಿನಲ್ಲಿ 5 ದಿನವಾದರೂ ಬದುಕಬೇಕಾದರೆ ಶಿವಜ್ಞಾನಿಯಾಗಿ ಬದುಕಬೇಕೆಂದು ಶಿವರಹಸ್ಯ ಬೋಧಿಸುತ್ತದೆ. ಇಂಥ ಶಿವಜ್ಞಾನ ಪ್ರಾಪ್ತಿ ಸಲುವಾಗಿ ಗುರು ಬೇಕು. ಗುರುಪಾದ ಸೇವೆ ಮಾಡಬೇಕು. ಮಾನವನು ಸದಾಚಾರಿಯಾಗಿರಬೇಕು. ಇಲ್ಲವಾದರೆ ಅಜಾಗಲಸ್ತನ ಸೇವಾ ತಸ್ಯನ್ ಜಂ ನಿರರ್ಥಕಂ ಎಂಬಂತೆ ಆ ಜನ್ಮವು ಆಡಿನ ಕೊರಳಲ್ಲಿದ್ದ ಮಲೆ ಹಾಗೆ ಈ ಜಗತ್ತಿನಲ್ಲಿ ವ್ಯರ್ಥವಾಗಿರುವುದು. ಶರಣುತಾಸತಿಯಾಗಿ ವರಲಿಂಗಪತಿಯಾಗಿ ಬೆರೆಯದೆ ಬೆರೆಸಿ ಬಯಲಾದ ಶಿವ ಶರಣ ಮರಳಿ ಹುಟ್ಟುವನೇ ಸರ್ವಜ್ಞ. ಆಶ್ಯ ದೋಷವ ಕಳೆದು ಕ್ಲೇಶ ಪಂಚಕ ಉಳಿದು ಈಶನೊಳು ಬೆಸದ ಶರಣಂಗೆ ಬಹು ಭವದ ಪಾಸು ತಾನುಂಟೇ ಸರ್ವಜ್ಞ. ಹೀಗೆ ಸರ್ವಜ್ಞ ಮೂರ್ತಿಯು ಅನಂತ ರೀತಿಯಿಂದ ವರ್ಣಿಸಿದ್ದಾನೆ. ಬೇಡನಿಗೆ ಬಿಲ್ಲಿನ ಆಸೆ, ಕಟುಗನಿಗೆ ಕೊಲ್ಲುವ ಆಸೆ, ಹುಡುಗರಿಗೆ ಬೆಲ್ಲದ ಆಸೆ ಸರ್ವಜ್ಞ. ಆಚಾರ ಮನುಷ್ಯ ಹ್ಯಾಂಗಿರಬೇಕು ಲೋಕದಲ್ಲಿ? ಆಚಾರ ಆಚಾರ ಪರಮೋ ಧರ್ಮ ಆಚಾರ ಪರಮಂ ನಮಃ ಆಚಾರ ಪರಮ ವಿದ್ಯಾ ಆಚಾರ ಪರಮಾಗತಿ ಜ್ಞಾನಮಾಚಾರ ಹೀನೇಕ್ಷಂ ಸರ್ವದೈವ ಸಮನಿತ್ವಂ ದುಷ್ಟ ಚಾಂಡಾಲ ಭಾಂಡಸು ಯಥಾ ಭಾಗೀರಥಿ ಜಲಂ ಎಂಬ ಆಚಾರ ಗ್ರಂಥ ಪ್ರಮಾಣವಾನುಸಾರವಾಗಿ ಆಚಾರವೇ ಮಿಗಿಲಾದ ಧರ್ಮವು, ಆಚಾರವೇ ಶ್ರೇಷ್ಠವಾದ ವಿದ್ಯೆಯು, ಆಚಾರವೇ ಸರ್ವೋತ್ತಮವಾದ ಸದ್ಗತಿದಾಯಕವು. ಪವಿತ್ರವಾದ ಜಲವು ಚಾಂಡಾಲರ ಪಾತ್ರೆಯಲ್ಲಿದ್ದರೂ ಸಹ ಅದು ಹೇಗೆ ಅಪವಿತ್ರವೆನಿಸುವುದೋ ಅದರಂತೆ ಆಚಾರಹೀನರಲ್ಲಿದ್ದ ಜ್ಞಾನವೂ ಸಹ ಪವಿತ್ರ ಜ್ಞಾನ ಎನ್ನುವುದು. ಮಾಯ ಮೋಹ ಮಮಕಾರವನ್ನು ಬಿಡಲಾರದೆ ದುಃಖವನ್ನೇ ಸುಖವಾಗಿ ಭೋಗಿಸುವುದೇ ಹೇಗೆಂದರೆ, ಒಂದಾನೊಂದು ದಿವಸ ಕೃಷ್ಣನು ಅರ್ಜುನನೊಡನೆ ಪ್ರಸಂಗಿಸುತ್ತಿರಲಾಗಿ ಪ್ರಸ್ತಾಪ ಸದೃಶ್ಯವಾಗಿ ಸುಖಂ ಬಿಂದು ಮಾತ್ರೇಣ ದುಃಖಂ ಪರ್ವತಮೇವಚ ಎನ್ನಲಾಗಿ ಅರ್ಜುನನು ಇದರ ಅಭಿಪ್ರಾಯವೇನೆಂದು ಕೇಳಿದನು. ಅಷ್ಟರಲ್ಲಿ ಕೃಷ್ಣನು ಅರ್ಜುನನು ಅರಣ್ಯಕ್ಕೆ ಕರೆದೊಯ್ದು ತನ್ನ ಮಾಯ ಸಾಮರ್ಥ್ಯದಿಂದ ತಾನು ದೃಶ್ಯನಾಗಿ ಪೂರ್ವಕ್ಕೆ ಹುಲಿಯನ್ನು, ಪಶ್ಚಿಮಕ್ಕೆ ಕಾಡಾನೆಯನ್ನು, ದಕ್ಷಿಣಕ್ಕೆ ಕಾಡಬೇಗಿಯನ್ನು, ಉತ್ತರಕ್ಕೆ ಒಂದು ಹಾಳಬಾವಿಯನ್ನು ನಿರ್ಮಿಸಿದನು. ಅಷ್ಟರಲ್ಲಿ ಅರ್ಜುನನು ಗಾಬರಿಯಾಗಿ ಬಾವಿಯಲ್ಲಿ ಹಾರಲು ಕೆಳಗೊಂದು ಕಾಳೂರುಗನು ಜೋತಾಡುತ್ತಿರುವುದನ್ನು ಕಂಡು ಭಯದಿಂದ ಹಬ್ಬಿದ ತೊಟ್ಟಿಲ ಬಳ್ಳಿಯನ್ನು ಹಿಡಿದುಕೊಂಡು ಜೋತಾಡುತ್ತಿರಲು ಆ ಬಳ್ಳಿಯಲ್ಲಿರುವ ಜೇನು ಹುಳಗಳೆದ್ದು ಸರ್ವಾಂಗವನ್ನು ಮುತ್ತಿ ಕಡಿಯುತ್ತಿದ್ದವು. ಮತ್ತು ಆ ತೊಟ್ಟಿಲ ಬಳ್ಳಿಯ ಬೇರನ್ನು 2 ಇಲಿಗಳು ಕಡಿಯಲಾರಂಭಿಸಿದವು. ಅಷ್ಟರಲ್ಲಿ ಜೇನು ಕೊಡ ಒಡೆದು ಜೇನು ತುಪ್ಪದ ಹನಿಯು ಮುಖದ ಮೇಲೆ ಬೀಳಲು ಅರ್ಜುನನು ನಾಲಿಗೆಯಿಂದ ನೆಕ್ಕುತ್ತಿದ್ದ. ಅಷ್ಟರಲ್ಲಿ ಕೃಷ್ಣನು ಇವುಗಳನ್ನೆಲ್ಲ ಬಯಲು ಮಾಡಿ ಬಾವಿಯ ದಂಡೆ ಮೇಲೆ ನಿಂತು ಅರ್ಜುನನು ಕೈ ಹಿಡಿದು ಮೇಲಕ್ಕೆ ಕರೆದುಕೊಂಡನು. ಆಗ ಅರ್ಜುನನು ಅಂದದ್ದು, ನಮೋ ನಮೋ ಸೌರಿಯೇ ಮುರ ಹರಿಯ ಮಾಧವ ಬಲಿದಂಸಿ ಮಣಾಸುರ ಎಂದು ಸ್ತುತಿಸಿ, ನೀನು ನಿನ್ನ ಕಪಟ ನಾಟಕವನ್ನು, ನಿನ್ನ ಲೀಲೆಯನ್ನು ತಿಳಿಯುವರಾರೆಂದು ಕೀರ್ತಿಸುತ್ತಿರಲು ಶ್ರೀಕೃಷ್ಣನು ಹೇಳುತ್ತಾನೆ, ಎಲೆ ಅರ್ಜುನನ ಕೇಳು, ಸಂಸಾರಿಗಳ ಸುಖ ಈ ಪ್ರಕಾರ ಇದೆ ಎಂದು ನಿನಗೆ ದೃಷ್ಟೋಪಮಾನವಾಗಿ ತೋರಿಸಬೇಕೆಂದು ಈ ಚಮತ್ಕಾರವನ್ನು ಹೂಡಿದೆ. ಇದರಲ್ಲಿ ನಿನಗೆ ಸಂಸಾರದ ಸುಖ ದುಃಖಗಳು ಅನುಭವಕ್ಕೆ ಬಂದಿರಬಹುದು. ಹೇಗಂದ್ರೆ ಇಲ್ಲಿ ಯಾವ ಕಡೆಗಾದರೂ ಸುತ್ತಲೂ ಭಯಂಕರ ತೋರುತ್ತಿರುವುದು ಕಾಳೂರ್ಗನೆಂಬುದೇ ಮೃತ್ಯವು, ತೊಟ್ಟಿಲ್ಲ ಬಳ್ಳಿ ಎಂಬುದೇ ಐಶ್ಯವು, ಇಲಿಗಳೆಂಬುವೆ ಹಗಲು ರಾತ್ರಿ, ಈ ಕಾಲಮಾನಗಳು ಚಿಣವಾಗುತ್ತಾ ಹೋಗುವವು. ಜೈನು ಹುಳಗಳಂತೆ ಅನಂತ ರೀತಿಯ ಉಪದ್ರವಗಳು ದುಃಖ ರೂಪವಾಗಿ ಇರುತ್ತಿರಲು ಜೈನು ತುಪ್ಪದ ಹನಿಯು ಹೇಗೆ ಸುಖವಾಗಿತ್ತೋ ಅದರಂತೆ ಈ ಸಂಸಾರದಲ್ಲಿ ಸುಖವು ಬಿಂದು ಮಾತ್ರವಾಗಿದೆ, ಆದರೆ ದುಃಖವು ಪರ್ವತ ಸಮಾನವಾಗಿದೆ. ಆದರೂ ಈ ಸಂಸಾರದಲ್ಲಿ ಆಸಕ್ತರಾದ ಪ್ರಾಣಿಗಳು ಅಣುಮಾತ್ರವಾದರೂ ಸೌಖ್ಯವನ್ನೇ ಕಾಣದೆ ಚಿಂತಾಮಯರಾಗಿ ಕುದಿದು ದುಃಖಗೊಂಡ ಕಾಲದಲ್ಲಿ
ಸದಾ ಸಂಕಟದಲ್ಲಿದ್ದು ಅದನ್ನು ಬಿಡಲಾರದೆ ದುಃಖಿಸುತ್ತಿರುವರು. ಆದ ಕಾರಣ ಪುಣ್ಯವಂತರಿಗೆ ಸಂಸಾರವು ಲೇಸಾದ ಸಾರದಂತೆ ಸುಖಮಯವಾಗಿರುವುದು ಎಂದು ಅರ್ಜುನಿಗೆ ಶ್ರೀಕೃಷ್ಣನು ಮಾಯ, ಮೋಹ, ಪುಣ್ಯ, ಪಾಪದ ವಿಷಯಗಳನ್ನು ತಿಳಿಸಿದನು. ಶರಣರು ಮೋಕ್ಷವನ್ನೇ ಗುರಿಯಾಗಿ ಇಟ್ಟುಕೊಂಡರು. ಈ ಲೋಕದಲ್ಲಿ ಇದ್ದು ಜಯಿಸಬೇಕು ಎಂಬಂತೆ ನ್ಯಾಯನಿಷ್ಠರಿಗಾಗಿ